ಓಂ ಅಂಗಾರಕಾಯ ನಮಃ. ನಮಸ್ತೆ ವೀಕ್ಷಕರೇ. ಅಮಾವಾಸ್ಯೆ ಮಂಗಳವಾರ ದಿನ ಹುಟ್ಟಿರೋಂಥವ್ರಿಗೆ ನಿಮಗೆ ಇಂಟ್ಯೂಷನ್ ಇರುತ್ತೆ, ಏನೋ ಒಂದು ಆಗುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಸಮಥಿಂಗ್ ಒಟ್ಟಿನಲ್ಲಿ ಮುಂದಕ್ಕೆ ಈ ರೀತಿ ಆಗುತ್ತೆ, ನಿಮ್ಗೇನೋ ಸಮಸ್ಯೆ ಆಗುತ್ತೆ, ಅಥವಾ ಯಾರೋ ಸಾವಪ್ಪಿರೋಂಥದ್ದು ಕನಸಲ್ಲಿ ನೋಡುವಂಥದ್ದು, ಅಥವಾ ಏನೋ ಒಂದು ನಿಮಗೆ ಏನೋ ಸಮಸ್ಯೆ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಯಾರೋ ಏನೋ ಸತ್ತೋಗ್ತಾರೆ, ಬಿದ್ದೋಗ್ತಾರೆ, ಜಾರು ಬೀಳ್ತಾರೆ, ಬೇರೆ ಏನೋ ಎಲ್ಲೋ ಹೊರಟೋಗ್ತಾರೆ, ಬಿಟ್ಟು ಹೊರಟೋಗ್ತಾರೆ, ಅಥವಾ ಏನೋ ಒಂದು ಸಮಸ್ಯೆ ಆಗ್ಬೋದು, ಒಳ್ಳೇದು ಆಗ್ಬೋದು. ಎರಡೂ ಕೂಡ ನಿಮ್ಗೊಂದು ಇಂಟ್ಯೂಷನ್ ಇರುತ್ತೆ. ತುಂಬ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ಅಯ್ಯೋ ನೀನು ಹೇಳಿದೆಲ್ಲ ನಂಬಕ್ಕಾಗಲ್ಲ ಅನ್ನೋಂಥದ್ದು ಯಾರಾದರೂ ಹೇಳಿದಾಗ ನೀವು ಅದೇನು ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ. ಬಟ್ ನೀವು ಆ ಎನರ್ಜಿ ನಿಮ್ಮ ಹುಟ್ಟಿದಾಗಿಂದಾನೆ ನಿಮ್ಗದು ಬಂದಿರುತ್ತೆ. ಆ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿರುತ್ತೆ. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ಗೆ ಬೇಗ ಎನ್ಲೈಟನ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಕಾಸ್ಮಿಕ್ ಎನರ್ಜಿಗೆ ನೀವು ಸ್ವಲ್ಪ ಹತ್ತಿರವಾಗಿ ಕನೆಕ್ಟ್ ಆಗಿರ್ತೀರಾ. ನೀವು ಹುಟ್ಟಿರೋಂಥ ದಿನ ಚಂದ್ರ ಇರೋದಿಲ್ಲ. ಸೊ ಬಟ್ ಸ್ಟಿಲ್ ನಿಮ್ಮ ಡೈರೆಕ್ಟ್ ಕಾಂಬಿನೇಷನ್, ನಿಮ್ಮ ಡೈರೆಕ್ಟ್ ಕಾಸ್ಮಿಕ್ ಎನರ್ಜಿ ಸನ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೈಬ್ರೇಷನ್ಸ್ ನಿಮಗೆ ಸನ್ನಿಂದ ಜಾಸ್ತಿ ಸಿಗ್ತಿರುತ್ತೆ. ಸೊ ಕಾಸ್ಮಿಕ್ ಎನರ್ಜಿ, ಆಕಾಶ ತತ್ವದ ಜೊತೆಗೆ ನಿಮ್ಮ ಒಂದು ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಬೆರ್ತಿರ್ತೀರ. ಏನೋ ಒಂದು ಸಂಭಾವನೆ, ಏನೋ ಒಂದು ಸಮಸ್ಯೆಗಳಾದರೂ ಕೂಡ ನಿಮಗೆ ಬೇಗ ಗೊತ್ತಾಗುತ್ತೆ. ಬಟ್ ನೀವು ನಿಮ್ಮ ಲೈಫಲ್ಲಿ ಯಾವಾಗಲೂ ಪ್ರಾಬ್ಲಮಲ್ಲಿ ಇರ್ತೀರಾ, ಖಂಡಿತ. ಸೊ ಯಾವಾಗಲೂ ಮೇಡಮ್ ಯಾವಾಗಲೂ ಅಂತೀರಾ, ನಾನು ಏನೂ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಏನೂ ಸಕ್ಸಸ್ ಆಗ್ತಾ ಇಲ್ಲ, ಎಲ್ಲಿ ನೋಡಿದ್ರು ನನಗೆ ಕಣ್ಣು ದೃಷ್ಟಿ ಅಂತಾರೆ, ಇಲ್ಲಾಂದ್ರೆ ನನಗೆ ಮಾಟ ಮಂತ್ರದ ಸಮಸ್ಯೆ ಅಂತ ಹೇಳ್ತಾರೆ. ನಾನು ಏನು ಪರಿಹಾರ ಮಾಡ್ಕೊಂಡ್ರೂ ಸಹ ಏನು ಮಾಡಿದ್ರು ನಾನು ಅಚೀವ್ ಮಾಡೋಕ್ಕೆ ಆಗ್ತಾ ಇಲ್ಲ, ನನ್ನ ಮೇಲೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾನು ಅಮಾವಾಸ್ಯೆ, ಎಲ್ಲರೂ ಕೇಳಿದ್ರೆ ನಾನು ಅಮಾವಾಸ್ಯೆ ದಿನ ಹುಟ್ಟಿದ್ದೀನಿ, ಮಂಗಳವಾರ ಇದೆ, ಸೊ ಹಾಗಾಗಿ ನಾನು ಏನು ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ಕೋಟ್ಯಾಂತರ ಜನಸಂಖ್ಯೆ ಇದೆ, ಇಷ್ಟು ಜನ ಅಮಾವಾಸ್ಯೆಲಿ ಹುಟ್ಟಿದ್ದೀರಾ. ಬಟ್ ಎಲ್ಲರ ಲೈಫು ನೋಡಿ, ಅಮಾವಾಸ್ಯೆಲಿ ಹುಟ್ಟಿರೋಂಥವ್ರಿಗೆ ಒಂದಲ್ಲ ಒಂದು ನಾಟ್ ಸಕ್ಸಸ್ ಸ್ಟೋರಿ ಇದ್ದೇ ಇರುತ್ತೆ. ಮೇ ಬಿ ಅವ್ರು ಬೇರೆ ಯಾವುದೋ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ ಆಗಿರಬಹುದು, ಇಲ್ಲ ಅಂತಲ್ಲ, ನಾನು ಹೇಳ್ತಿಲ್ಲ. ಬಟ್ ತುಂಬ ಸ್ಟ್ರಗಲ್ ಆಗಿರುತ್ತೆ, ತುಂಬ ಹಾರ್ಡ್ ವರ್ಕ್ ಆಗಿರುತ್ತೆ. ಒಂಥರ ನಾನು ಇಷ್ಟು ಕಷ್ಟಪಟ್ಟು ಮೇಲೆ ಬರಬೇಕಾ ಅನ್ನೋದೇ, ಯಾಕಾದ್ರೂ ನಾನು ಹುಟ್ಟಿದ್ದೀನಿ ಅನ್ನೋಷ್ಟು ಕೂಡ ಬೇಜಾರಾಗಿಬಿಡುತ್ತೆ. ತುಂಬ ಎಲ್ಲಿ ಹೋದರೂ ಕಂಡ್ದೃಷ್ಟಿ. ಬಟ್ ತುಂಬ ಟಾಪ್ ಲೆವೆಲಲ್ಲಿ ಇರ್ತೀರ. ಅಂದರೆ ಒಂದು CEO ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಿ ದೊಡ್ಡ ಪೊಸಿಷನಲ್ಲಿ ಈ ರೀತಿ. ಬಟ್ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಆ ಲೆವೆಲಿಗೆ ಬಂದಿರ್ತೀರ. ಬಂದರೂ ಸಹ ನಿಮ್ಗೆ ಅಲ್ಲೂ ಕೂಡ ಪ್ರಾಬ್ಲಮ್ಸ್ ಹೋಗಿರೋದಿಲ್ಲ, ಅಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ಸು ಕಾಡ್ತಾನೆ ಇರುತ್ತೆ. ಏನು ಮಾಡಬೇಕು ಮೇಡಮ್ ಪರಿಹಾರ? ನಾನು ಆಲ್ರೆಡಿ ಹಾಕ್ಕೊಂಡಿದ್ದೆ. ಸೊ ಪಂಚಮುಖಿ ರುದ್ರಾಕ್ಷಿ, ನೀವು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದು ಮಂಗಳವಾರವಿದ್ದು ಡೆಫಿನೆಟ್ ಆಗಿ ನಿಮ್ಮ ಕತ್ತಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಉಂಗುರದ ರೂಪದಲ್ಲಿರ್ಬೋದು, ಬ್ರೇಸ್ಲೆಟ್ ರೂಪದಲ್ಲಿರ್ಬೋದು, ಅಥವಾ ಡಾಲರ್ ರೂಪದಲ್ಲಿರ್ಬೋದು, ನಿಮಗೆ ಪಂಚಮುಖಿ ರುದ್ರಾಕ್ಷಿ ಇರಲೇಬೇಕು. ಶನೈಶ್ಚರನ ತತ್ವ ಹೆಚ್ಚಾಗಿರುತ್ತೆ, ಜೊತೆಗೆ ಆಂಜನೇಯನ ತತ್ವ ನಿಮಗೆ ಕಾಪಾಡ್ತಾ ಇರುತ್ತೆ. ಸೊ ಹಾಗಾಗಿ ಪಂಚಮುಖಿ ರುದ್ರಾಕ್ಷಿ, ಹನುಮಾನ್ ಚಾಲಿಸ ಮಾಡೋವಂಥದ್ದು, ಏನೇ ಕಷ್ಟ ಬರಲಿ ಆಂಜನೇಯನ ಒಂದು ಅನುಗ್ರಹ ನೀವು ತಗೊಂಡ್ಬಿಡಿ, ತುಂಬಾ ಹೆಚ್ಚಾಗಿ ನಿಮಗೆ ಕಾಪಾಡ್ತಾ ಬರುತ್ತೆ. ಎಲ್ಲ ಮಾಟ ಮಂತ್ರ ಸಮಸ್ಯೆ, ಎಲ್ಲ ನೆಗೆಟಿವ್ ಎನರ್ಜೀಸಿಂದನೂ.